ನಮಸ್ಕಾರ. ನನ್ನ ಹೆಸರು ನಾರಾಯಣ ದೇಶಪಾಂಡೆ. ಇಂದು ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋವನ್ನು ತೊಗೊಂಬಂದಿದ್ದೇನೆ. ಇವತ್ತು ನಾನು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಾವು ತಿಳ್ಕೊಳ್ಳೋಣ, ಸೂರ್ಯ ಅಂದರೆ ಏನು, ಚಂದ್ರ ಅಂದರೆ ಏನು, ಸೂರ್ಯ ಚಂದ್ರನಿಂದ ನಮ್ಮ ಜಾತಕದಲ್ಲಿ ಏನೆಲ್ಲ ಪ್ರಭಾವಗಳು ಬೀರ್ತವೆ ಅಂತ. ಮೊದಲು ಸೂರ್ಯನನ್ನು ತಗೊಳ್ಳಿ. ಸೂರ್ಯ ಅಂತಂದರೆ ಬೆಳಕು, ತೇಜಸ್ಸು, ವರ್ಚಸ್ಸು ಇವೆಲ್ಲವೂ ಸೂರ್ಯನಿಂದ ನಮಗೆ ಪ್ರಾಪ್ತಿಯಾಗ್ತಿರ್ತವೆ. ಯಾರೋ ಒಬ್ಬ ಮನುಷ್ಯ ಉಚ್ಚ ಸ್ಥಾನದಲ್ಲಿ ಕುತ್ಕೋತಾನೆ ಅಂದರೆ ಅವನು ಸೂರ್ಯ ಉಚ್ಚ ಸ್ಥಾನದಲ್ಲಿರ್ತಾನೆ. ಇವೆಲ್ಲವೂ ಸೂರ್ಯನಿಂದ ಸಿಗುವಂಥವು. ಇನ್ನು ಚಂದ್ರ. ಚಂದ್ರ ಅಂದರೆ ಮನಸ್ಸು, ಹೃದಯ, ಕನಸು, ನಾವು ಕಾಣ್ತಾ ಇರೋಂಥ 10 ಕನಸುಗಳು ಮತ್ತು ತಂಪಾದ ಬೆಳಕು, ಇವು ಚಂದ್ರನಿಂದ ಸಿಗ್ತಾ ಇರುವಂಥವು. ನಾವು ಯಾವುದೋ ಒಬ್ಬ ಮನುಷ್ಯ 10 ಕನಸುಗಳನ್ನು ಕಾಣ್ತಾನೆ ಅಂತಂದರೆ ಅವನ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಾನೆ ಅಂತ ಅರ್ಥ. ಇವು ನಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರ ಅತಿ ಪ್ರಭಾವಿ. ಇವರಿಂದ ನಮ್ಮ ಜಾತಕ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳಾಗ್ತವೆ. ಓಕೆ, ಸೂರ್ಯ ಏನು, ಯಾವಾಗನಿಂದ ಯಾವಾಗವರೆಗೂ ಸೂರ್ಯ ಪ್ರಾರಂಭ ಆಗ್ತಾನೆ ಅಂತ ಹೇಳ್ತೀನಿ. ಸೂರ್ಯ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕರ ಸಂಕ್ರಾಂತಿ ಅಂತ ನಾವು ಕೇಳಿದ್ದೇವೆ. ಮಕರ ಸಂಕ್ರಾಂತಿಯಿಂದ ಸೂರ್ಯ ರಥವನ್ನು ಏರ್ತಾನೆ ಅಂತ ಎಲ್ಲರೂ ಕೇಳಿದ್ದೇವೆ. ಯಾವಾಗ ಸೂರ್ಯ ಮಕರ ಸಂಕ್ರಾಂತಿ, ಮಕರ ಅಂತಂದ್ರೆ ಕೇಳಿದಿರ್ರಿ ವಿಷ್ಣುವಿನ ವಿಷ್ಣು ಭಗವಂತನ ಸಮಯ ಪ್ರಾರಂಭ ಅಂತ. ಅಲ್ಲಿ ಮಕರದಿಂದ ಯಾವಾಗ ನೋಡಿರ್ತೀರ ವಿಷ್ಣುವಿನ ಕಿವಿಯಲ್ಲಿ ಮಕರ ಕುಂಡಲಗಳಿವೆ, ಅಂದರೆ ಅದು ಮಕರದಿಂದ ಪ್ರಾರಂಭ ಅಂತ. ಅಲ್ಲಿಂದ ವಿಷ್ಣುವಿನ ದಿನಗಳು ಪ್ರಾರಂಭ. ಈ 6 ತಿಂಗಳು ಮಕರ ಸಂಕ್ರಾಂತಿಯಿಂದ ಕರ್ಕಾಟಕದವರೆಗೂ 6 ತಿಂಗಳು ದಿನಗಳು ದೊಡ್ಡವಾಗಿರ್ತವೆ, ಬೆಳಕು ಜಾಸ್ತಿ ಇರುತ್ತೆ. ಇದು ದೇವರ ಸಮಯ ಅಂತ ಕರೀತಾರೆ. ನೀವು ನೋಡಿರಬೇಕು, ಈ ಸಮಯದಲ್ಲಿ ಹೂ ಗಿಡಗಳು ಅರಳುತ್ತವೆ, ಹಿಂದೆಲ್ಲ ಎಲೆಗಳು ಉದುರಿ ಈ ಸಮಯದಲ್ಲಿ ಗಿಡಗಳು ಅರಳಲಿಕ್ಕೆ ಪ್ರಾರಂಭ ಆಗ್ತವೆ. ಎಲ್ಲ ಹೊಸ ಬೆಳವಣಿಗೆಗಳು ಭೂಮಿ ಮೇಲೆ ಪ್ರಾರಂಭ ಆಗುತ್ತೆ. ಈ 6 ತಿಂಗಳು ದೊಡ್ಡದಾಗಿರುತ್ತೆ, ದಿನಗಳು ದೊಡ್ಡದಾಗಿರುತ್ತೆ. ಇದು ವಿಷ್ಣುವಿನ ಸಮಯ ಅಂತ ಕರೀತಾರೆ. ಎಲ್ಲಿವರೆಗೂ ಅಂದರೆ ಕರ್ಕಾಟಕದವರೆಗೂ. ಕರ್ಕಾಟಕದಿಂದ 6 ತಿಂಗಳು ಮತ್ತು ಮುಂದೆ ಮಕರಕ್ಕೆ ಬರುವವರೆಗೂ ಈ 6 ತಿಂಗಳು ಈಶ್ವರನ ಸಮಯ ಅಂತ ಕರೀತಾರೆ. ಈ ಸಮಯದಲ್ಲಿ ಮುಖ್ಯವಾಗಿ ರಾತ್ರಿ ದೊಡ್ಡದಾಗಿರುತ್ತೆ, ಬೆಳಕು ಚಿಕ್ಕದಾಗುತ್ತೆ. ಈ 6 ತಿಂಗಳಲ್ಲಿ ಒಂದು ಈಶ್ವರನ ಸಮಯ ಅಂತಂದ್ರೆ ನಿಮಗೆಲ್ಲರೂ ಕೇಳೋರ ಪ್ರಕಾರ ಈಶ್ವರ ಅಂದರೆ ದೆವ್ವಗಳ ಅಧಿಪತಿ ಅಥವಾ ರಾಕ್ಷಸರ ಅಧಿಪತಿ, ಎಲ್ಲವೂ ಭಗವಂತ. ಈ 6 ತಿಂಗಳು ಏನು ಈಶ್ವರನ ಅಧಿಪತಿ ಇದೆಯೋ ಇಲ್ಲಿ ಕತ್ತಲೆ ದೊಡ್ಡದಾಗಿರುತ್ತೆ, ಬೆಳಕು ಚಿಕ್ಕದಾಗಿರುತ್ತೆ. ಈ 6 ತಿಂಗಳಲ್ಲಿ ನಾವು ದೈವಿ ಕಾರ್ಯಗಳನ್ನು ಭಾಳ ಮಾಡ್ತೇವೆ. ಅಂದರೆ ಉದಾಹರಣೆಗೆ ದೊಡ್ಡ ದೊಡ್ಡ ಹಬ್ಬಗಳಾಗಿರ್ಬೋದು, ಎಲ್ಲವೂ ಈ 6 ತಿಂಗಳಲ್ಲೇ ಬರ್ತವೆ. 6 ತಿಂಗಳು ಇದು ಚಂದ್ರನ ಸಮಯ ಅಂತ. ಈ 6 ತಿಂಗಳು ಚಂದ್ರನ ಸಮಯ. ಒಂದು ಜಾತಕವನ್ನು ನೋಡಿರ್ತೀರಿ, ಜಾತಕದಲ್ಲಿ 12 ಮನೆಗಳು ಬರ್ತವೆ. 12 ಮನೆಗಳಲ್ಲಿ ಸೂರ್ಯ ಚಂದ್ರನು ಒಂದೊಂದು ಮನೆಗಳಲ್ಲಿ ಇರುತ್ತಾರೆ. ನಾವು ಹುಟ್ಟಿದ ಜನ್ಮ ಸಮಯದ ಪ್ರಕಾರ ಒಂದೊಂದು ತಿಳ್ಕೊಳ್ಳಿ. ಇದು ಮುಖ್ಯವಾದ ವಿಷಯ. ಯಾವಾಗ ಸೂರ್ಯನ ಜೊತೆ ಅಥವಾ ಚಂದ್ರನ ಜೊತೆ ರಾಹು ಅಥವಾ ಕೇತು ಬರ್ತಾರೆ ಅಂತಂದರೆ, ಸೂರ್ಯನ ಜೊತೆ ರಾಹುವನ್ನು ಅಥವಾ ಕೇತು ಕೂತಿದ್ದಾನೆ ಅಂದರೆ ಅಲ್ಲಿ ಸೂರ್ಯಗ್ರಹಣವಾಗತ್ತೆ. ಆ ಜಾತಕದಲ್ಲಿ ಸೂರ್ಯಗ್ರಹಣವಾಗುತ್ತೆ. ತಿಳ್ಕೊಳ್ಳಿ, ಚಂದ್ರನ ಜೊತೆ ರಾಹು ಕೂತಿದ್ದಾನೆ ಅಥವಾ ಕೇತು ಕೂತಿದ್ದಾನೆ ಅಂದರೆ ಅದು ಚಂದ್ರಗ್ರಹಣವಾಗುತ್ತೆ. ಆ ಜಾತಕದವನಿಗೆ ಚಂದ್ರಗ್ರಹಣವಾಗುತ್ತೆ ಅಥವಾ ಸೂರ್ಯಗ್ರಹಣವಾಗುತ್ತೆ. ಒಂದಾನೊಮ್ಮೆ ನಿಮ್ಮ ಜಾತಕಗಳನ್ನು ನೀವು ತೆಗೆದು ನೋಡಿ, ಯಾವುದೋ ಮನೆಯಲ್ಲಿ ಸೂರ್ಯ ಮತ್ತು ರಾಹು ಅಥವಾ ಕೇತು ಒಂದೇ ಮನೆಯಲ್ಲಿ ಕೂತಿದ್ದಾರೆ ಅಂತಂದರೆ ಆ ಜಾತಕಕ್ಕೆ ಗ್ರಹಣ ಉತ್ಪನ್ನ ಆಗಿದೆ ಅಂತ ಅರ್ಥ. ಈ ರೀತಿ ಸೂರ್ಯಗ್ರಹಣ ಉತ್ಪನ್ನ ಆಗಿದೆ ಅಥವಾ ಚಂದ್ರಗ್ರಹಣ ಉತ್ಪನ್ನ ಆಗಿದೆ ಅಂದರೆ, ಸೂರ್ಯಗ್ರಹಣ ಉತ್ಪನ್ನ ಆಗಿದೆ ಅಂತ ತಿಳ್ಕೊಳ್ಳಿ. ಸೂರ್ಯಗ್ರಹಣ ಉತ್ಪನ್ನ ಆಗಿದೆ ಅಂದರೆ ಆ ಜಾತಕದ ಬೆಳವಣಿಗೆ ಅಡೆತಡೆಗಳು ಉಂಟಾಗ್ತವೆ, ಅವನ ತೇಜಸ್ಸಿಗೆ ಧಕ್ಕೆ ಬರುತ್ತೆ. ಸೂರ್ಯನ ಗ್ರಹಣ ಆಗಿದೆ ಅಂದರೆ ಇವೆಲ್ಲವೂ ತೊಂದರೆಗಳು ಉತ್ಪತ್ತಿಯಾಗ್ತವೆ. ಒಂದೊಮ್ಮೆ ಚಂದ್ರಗ್ರಹಣವಾಗಿದ್ದರೆ ಮನಸ್ಸಿನ ನೆಮ್ಮದಿ ಇರೋದಿಲ್ಲ, ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಇದು ಗ್ರಹಣದಿಂದ ಆಗುವ ಉತ್ಪತ್ತಿ. ನಾನು ಮುಖ್ಯವಾಗಿ ಹೇಳಬೇಕನ್ನೋ ವಿಷಯ ಇದೆ. ನಿಮ್ಮ ಜಾತಕದಲ್ಲಿ ನೀವು ಆರಾಮಾಗಿ ನೋಡ್ಕೋಬೋದು. 12 ಮನೆಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ಸೂರ್ಯ ಮತ್ತು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣವಾಗಿದೆ ಅಂತಂದರೆ ಈ ಸಮಸ್ಯೆಗಳು ಬರ್ತವೆ. ಈ ಸಮಸ್ಯೆಗೆ ಪರಿಹಾರ ಅಂತಂದರೆ ಸೂರ್ಯಗ್ರಹಣವಾಗಿದ್ದರೆ ಸೂರ್ಯ ಜಪ ಅಥವಾ ಸೂರ್ಯ ಶಾಂತಿ, ಗ್ರಹಣ ಶಾಂತಿ ಅಂತೆಲ್ಲ ನೀರಿರೋ ಪುರೋಹಿತರು ಮಾಡಿಕೊಡ್ತಾರೆ. ಇದನ್ನು ನೀವು ತಪ್ಪದೇ ಮಾಡಬೇಕು. ಸೂರ್ಯ ಅಥವಾ ಚಂದ್ರಗ್ರಹಣ ಬಂದಿದ್ದರೆ ಇದನ್ನು ತಪ್ಪದೇ ಮಾಡಬೇಕು. ಈ ರೀತಿ ಮಾಡಿದಲ್ಲಿ
ನಿಮ್ಮ ಬೆಳವಣಿಗೆಗೆ ಏನು ಅಡೆತಡೆಗಳು ಉತ್ಪತ್ತಿ ಆಗ್ತಾ ಇದ್ದಾವೋ ಅವು ಕಡಿಮೆ ಆಗ್ತವೆ, ನೀವು ಬೇಗ ಬೆಳೀಲಿಕ್ಕಾಗತ್ತೆ. ಇದು ಸೂರ್ಯ ಮತ್ತು ಗ್ರಹಣ ಶಾಂತಿಯ ಮುಖ್ಯ ಉದ್ದೇಶ. ಇದು ಇನ್ನೊಂದು, ಇದರ ಪರಿಹಾರವನ್ನು ಹೆಂಗೆ ಅಂತಂದರೆ, ಸಾಧಾರಣವಾಗಿ ನಾನು ಸಾಕಷ್ಟು ಪುಸ್ತಕಗಳಲ್ಲಿ ಓದಿರ್ತೇನೆ. ಯಾವಾಗ ಸೂರ್ಯಗ್ರಹಣ ಬರುತ್ತೆ, ವರ್ಷದಲ್ಲೋ 1 ವರ್ಷದಲ್ಲೋ 2 ವರ್ಷದಲ್ಲೋ ಒಂದು ಸೂರ್ಯಗ್ರಹಣ ಅಂತ ನಮಗೆ ಬರುತ್ತೆ. ಆ ಸೂರ್ಯಗ್ರಹಣದಲ್ಲಿ ಒಂದು ಸೂರ್ಯ ಪ್ರತಿಮೆಯನ್ನು ತಗೊಂಡು ಸೂರ್ಯಗ್ರಹಣವನ್ನು ಮಾಡೋದ್ರಿಂದ ಸೂರ್ಯಗ್ರಹಣ ಶಾಂತಿ ಆಗುತ್ತೆ. ಚಂದ್ರಗ್ರಹಣವೂ ಬರ್ತಾ ಇರುತ್ತೆ. ಆ ರೀತಿ ಆ ಚಂದ್ರಗ್ರಹಣ ಬಂದಾಗ ಚಂದ್ರ ಪ್ರತಿಮೆಯನ್ನು ತಗೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿ, ಜಪಗಳಂತಿರ್ತವೆ, ಆ ಜಪಗಳನ್ನು ಮಾಡಿಸಿ ಚಂದ್ರಗ್ರಹಣವನ್ನು ಪರಿಹಾರ ಮಾಡ್ಕೋದ್ರಿಂದನೂ ಮನಃಶಾಂತಿ ಇವೆಲ್ಲ ದೊರಕ್ತವೆ. ನಾ ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ನಮಸ್ಕಾರ.